ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸ ಯಾಕೆ ಮಾಡಿಸ್ತಾರೆ ಮತ್ತು ಅಕ್ಷರಾಭ್ಯಾಸದ ಮಹತ್ವವನ್ನು ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಮಕ್ಕಳ ಅಕ್ಷರಾಭ್ಯಾಸ ಮಾಡಿಸುವುದು ಒಂದು ಪವಿತ್ರ ಮತ್ತು ಮಹತ್ವದ ಸಂಸ್ಕಾರವೆಂದು ಪರಿಗಣಿಸಲಾಗಿದೆ. ಆದರೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಯಾಕೆ ಮಾಡಿಸಬೇಕು, ಇದರ ಮಹತ್ವವೇನು ಎಂಬುದನ್ನು ಈಗ ತಿಳಿಯೋಣ. ಅಕ್ಷರಾಭ್ಯಾಸ ಅಂದರೆ ಮಗುವಿಗೆ ಮೊದಲ ಬಾರಿಗೆ ವಿದ್ಯಾಭ್ಯಾಸವನ್ನು ಆರಂಭಿಸುವ ಶುಭ ಸಂಸ್ಕಾರ. ಸಾಮಾನ್ಯವಾಗಿ 2ರಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಶುಭ ದಿನಗಳಲ್ಲಿ ದೇವರ ಸನ್ನಿಧಿಯಲ್ಲಿ ಅಥವಾ ಗುರುಗಳ ಆಶೀರ್ವಾದದೊಂದಿಗೆ ಅಕ್ಷರಾಭ್ಯಾಸ ಮಾಡಿಸಲಾಗುತ್ತೆ. ಅಕ್ಷರಾಭ್ಯಾಸ ಮಾಡುವುದರಿಂದ ಆಗುವ ಲಾಭಗಳು: ಮಗುವಿನಲ್ಲಿ ವಿದ್ಯೆಯ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ, ಜ್ಞಾನ ಮತ್ತು ಬುದ್ಧಿಶಕ್ತಿ ವೃದ್ಧಿಯಾಗುತ್ತೆ ಎಂದು ನಂಬಲಾಗಿದೆ. ಮಗುವಿನ ಏಕಾಗ್ರತೆ, ಶಿಸ್ತು ಮತ್ತು ಉತ್ತಮ ಅಭ್ಯಾಸಗಳು ಬೆಳೆಯೋಕ್ಕೆ ಸಹಾಯವಾಗುತ್ತೆ. ದೇವರ ಆಶೀರ್ವಾದದೊಂದಿಗೆ ವಿದ್ಯಾಭ್ಯಾಸ ಆರಂಭವಾಗುವುದರಿಂದ ವಿದ್ಯೆಯಲ್ಲಿ ಯಶಸ್ಸು ದೊರೆಯುತ್ತೆ ಎಂಬ ನಂಬಿಕೆ ಇದೆ. ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಒಂದು ಸುಂದರ ವಿಧಾನವಾಗಿದೆ. ವಿಶೇಷವಾಗಿ ವಿಜಯದಶಮಿ, ವಸಂತ ಪಂಚಮಿ, ಅಕ್ಷಯ ತೃತೀಯೆ ಮುಂತಾದ ಶುಭ ದಿನಗಳಲ್ಲಿ ಅಕ್ಷರಾಭ್ಯಾಸ ಮಾಡಿಸುವುದು ಅತ್ಯಂತ ಮಂಗಳಕರ ಎಂದು ಹಿರಿಯರು ಹೇಳ್ತಾರೆ. ಪೋಷಕರು ಮಕ್ಕಳಿಗೆ ಅಕ್ಷರಗಳನ್ನು ಕಲಿಸುವಾಗ ಪ್ರೀತಿ, ತಾಳ್ಮೆ ಮತ್ತು ಪ್ರೋತ್ಸಾಹ ನೀಡಬೇಕು. ಯಾಕಂದರೆ ಮಕ್ಕಳ ಮೊದಲ ಗುರುಗಳು ಪೋಷಕರೇ ಆಗಿರ್ತಾರೆ. ಹೀಗಾಗಿ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸೋದು ಕೇವಲ ಓದು ಆರಂಭವಲ್ಲ, ಅದು ಮಗುವಿನ ಜ್ಞಾನ ಯಾತ್ರೆಯ ಮೊದಲ ಹೆಜ್ಜೆಯಾಗಿದೆ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ನಿಮಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.